ಹಲೋ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಮ್ಮ ಕೃಷಿಕರ ಒಂದು ವಾಣಿಜ್ಯ ಬೆಳೆ ಅಂತಲೇ ಕರಿಬಹುದು. ಅದು ಶುಂಠಿ. ನಮ್ಮ ಮನೆಯಲ್ಲಿ ಹಾಕಿರೋದು ಸರಿಸುಮಾರು 5 ಎಕರೆಗಳಷ್ಟು ನಾವು ಪ್ರತಿ ವರ್ಷವೂ ನಾವು ಶುಂಠಿಯನ್ನು ಬೆಳಿತೀವಿ. ಹಾಗೆಯೇ ಅದರಲ್ಲಿ ಲಾಭವನ್ನು ತೆಗಿತೀವಿ. ಆದರೆ ಇಲ್ಲಿ ಒಂದಷ್ಟು ಜಾಗಕ್ಕೆ 1 ಎಕರೆಯಷ್ಟು ಜಾಗಕ್ಕೆ ಇಲ್ಲಿ ಹಾಕಿದ್ದಾರೆ. ಚೆನ್ನಾಗಿದ್ದಾವೆ. ಅದರಲ್ಲೂ ಸ್ವಲ್ಪ ಶುಂಠಿಗೆ ಅಂತ ಅಂದರೆ ಸ್ವಲ್ಪ ರೋಗಗಳು ಜಾಸ್ತಿ. ಹಾಗಿದ್ದರೂ ಸಹ ಇವುಗಳನ್ನು ಬೆಳೆಯೋದನ್ನು ಮಾತ್ರ ಬಿಟ್ಟಿಲ್ಲ. ಯಾವತ್ತೂ ನಷ್ಟ ಲಾಭ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ದೇನೆ ಪ್ರತಿ ವರ್ಷವೂ ನಾವು ಶುಂಠಿಯಲ್ಲಿ ಇಳುವರಿ ತೆಗಿತೀವಿ. ಈ ಶುಂಠಿ ಹೇಗೆ ಅಂತ ಅಂದರೆ ಪ್ರತಿ ಸಲವೂ ಅನೇಕ ರೋಗಗಳು, ಹೊಸ ರೋಗಗಳು ಇದಕ್ಕೆ ಎಂಟ್ರಿ ಆಗ್ತವೆ. ಅವುಗಳನ್ನು ಭೇದಿಸಿ ಏನು ಕೃಷಿಕ ಅನ್ನೋನು ಅವುಗಳನ್ನು ಎಲ್ಲವನ್ನು ಮಟ್ಟ ಹಾಕ್ತಾ ತನ್ನ ಇಳುವರಿಯನ್ನು ತೆಗೆದುಕೊಂಡು ಜೀವನ ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು. ಇಂಥದ್ರಲ್ಲೂ ಸಹ ಔಷಧಿ ಗೊಬ್ಬರಗಳನ್ನು ತುಂಬ ಯಥೇಚ್ಛವಾಗಿ ಹೊಡಿತಾ ಇದ್ದಾರೆ. ಯಾಕೆ ಅಂತ ಅನ್ನೋದಾದರೆ ಅನೇಕ ನಾನಾ ಥರದ ರೋಗಗಳು. ಹಾಗಾಗಿ ಅದರಲ್ಲಿ ಬರೀ ನಾವು ಶುಂಠಿಯನ್ನು ಮಾಡೋದ್ರಿಂದ ಯಾವುದೇ ರೀತಿ ಲಾಭ ಇಲ್ಲ ಅಂತ ಹೇಳಿಬಿಟ್ಟು ನೋಡಿ, ಅದ್ರ ಜೊತೆಗೆ ಮೆಣಸು ಹಾಗೆಯೇ ತಿಂಗಳವರೆ ಕಾಯಿಗಳನ್ನು ಸಹ ಇದ್ರ ಜೊತೆಗೇ ಬೆಳೀತಾರೆ. ಬೀನ್ಸನ್ನು ಸಹ ಆದಷ್ಟು ಪ್ರಮಾಣದಲ್ಲಿ ಬೆಳೀತಾರೆ. ಆ ಒಂದು ಅಂಚಿಗೆ ಸಾಕಷ್ಟು ಬೀನ್ಸ್ಗಳ ಒಂದು ಬಳ್ಳಿಯನ್ನು ಹಾಕಿಬಿಟ್ಟು ಅದು ಯಾವ ಥರ ಆಗುತ್ತೆ ಅಂದರೆ ಬೇಲಿ ಥರನೂ ಆಗಿರಬೇಕು. ಹಾಗೆಯೇ ನಮ್ಗೆ ಅದರಲ್ಲೂ ಸಹ ಒಂದು ಇನ್ಕಮ್ ಬರಬೇಕು ಅನ್ನೋ ದೃಷ್ಟಿಯಿಂದ ಬೀನ್ಸನ್ನು ಸಹ ಹಾಕಿದ್ದಾರೆ. ಬರೀ ಶುಂಠಿಯನ್ನೇ ನಂಬ್ಕೊಂಡಿದ್ರೆ ನಮಗೆ ಲಾಭ ನಷ್ಟ ಅದನ್ನು ನೋಡಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂನಾದರೂ ನಾವು ಬೇರೆ ಥರದ ಒಂದು ಕೃಷಿಯನ್ನು ಅದ್ರ ಜೊತೆಗೆ ನಾವು ಮಾಡ್ಕೋಬೇಕು ಅನ್ನೋರು ಈ ರೀತಿ ಬೀನ್ಸ್ಗಳನ್ನು ಸಹ ಹಾಕ್ಬೋದು. ಅದ್ರ ಜೊತೆಗೇ ಮೆಣಸು. ನಾವು ಹೋದ ವಾರ 100 kg ಅಂದರೆ ಸರಿಸುಮಾರು 1 ಕ್ವಿಂಟಲ್ ನಾವು ಹಸಿಮೆಣಸನ್ನು ಮಾರ್ಕೆಟ್ನಲ್ಲಿ ಮಾರಿದ್ದೀವಿ. ಅದೇ ರೀತಿ ಇವತ್ತು ನೆನ್ನೆಗಳಲ್ಲಿ ಗೊಬ್ಬರವನ್ನು ಸಹ ಹಾಕಿದ್ದಾರೆ. ಗೊಬ್ಬರ ಹಾಕೋದು, ಔಷಧಿ ಹೊಡೆಯೋದು ಇದಂತೂ ಮಾಮೂಲಾಗೇ ಇರುತ್ತೆ. ಅದ್ರ ಜೊತೆಗೆ ಅನೇಕ ರೀತಿಯ ಹೊಸ ಕಾಯಿಲೆಗಳನ್ನು ನಮ್ಮ ರೈತರು ಅದನ್ನು ನಿಭಾಯಿಸೋದ್ರೊಳಗೆ ಅರ್ಧ ನೊಂದೋಗಿರ್ತಾರೆ. ಆ ನಂತರದಲ್ಲಿ ಏನಾಗುತ್ತೆ ಅಂದರೆ ಒಳ್ಳೆ ಇಳುವರಿ ಬರುವಂಥ ಟೈಮಲ್ಲೇ ನಮಗೆ ರೇಟ್ ಮಾತ್ರ ಸಿಗೋದೇ ಇಲ್ಲ ಯಾವಾಗಲೂ. ಇಂಥ ಒಂದು ಮಾರ್ಕೆಟ್ನ ಮಾರುಕಟ್ಟೆಯ ಈ ಥರದ ಒಂದು ಟೈಮ್ ಏನಿದೆ ಅದು ರೈತರಿಗೆ ತುಂಬಾ ಹೊಡೆತನ ಬೀಳುತ್ತೆ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಮಾರ್ಕೆಟಲ್ಲಿ ನಾವು ತರೋಕ್ಕೆ ಹೋದರೆ ಕಡಿಮೆ ಅಂದರೂ ಕೆಜಿಗೆ 60 ರೂಪಾಯಿ ಹಾಕ್ತಾರೆ. ಆದರೆ ನಾವು ಅದನ್ನು ಮಾರೋದಕ್ಕೆ ಹೋದರೆ ತುಂಬ ಕಡಿಮೆ ಬೆಲೆಗೆ ಇದನ್ನು ಮಾರ್ಕೆಟಲ್ಲಿ ಮಧ್ಯವರ್ತಿಗಳು ಕೊಂಡುಕೊಂಡು ಅವ್ರು ಹೆಚ್ಚಿನ ರೇಟಲ್ಲಿ ಮಾರ್ತಿದ್ದಾರೆ. ಇಂಥ ಮಧ್ಯವರ್ತಿಗಳಿಂದನೇ ಅರ್ಧ ರೈತರು ಉದ್ಧಾರ ಆಗ್ತಾಯಿಲ್ಲ ಅಂತ ಅನ್ಬೋದು. ತುಂಬ ರೇಟಿಗೆ ನಡೀತಾ ಇರೋದು ಅಂದರೆ ಬೀನ್ಸ್ ಮತ್ತು ತಿಂಗಳವರೆ ಅಂತಲೇ ಹೇಳಬಹುದು. ತುಂಬಾ ರೇಟ್ ಇದೆ ಇದಕ್ಕೆ. ನಾವು ಕೊಡೋದಕ್ಕೆ ಹೋದರೂ ಅಷ್ಟೇ. ಈಗೆಲ್ಲ ಬೀನ್ಸ್ ಅಂತೂ 100 ರೂಪಾಯಿ kg ಮಾರ್ಕೆಟಲ್ಲಿ ಸಿಗ್ತಾಯಿದೆ. ಲೆಕ್ಕಕ್ಕೆ ನೋಡಿದರೆ ನಮಗೆ 60ರಿಂದ 70 ರೂಪಾಯಿ ಅಂತೂ ನಾವು ಹೋಲ್ಸೇಲಾಗಿ ಕೊಡ್ತೀವಿ ಅಂದರೆ ಸಿಗತ್ತೆ. ತುಂಬ ಚೆನ್ನಾಗಿ ಕಾಯಿ ಹಿಡಿದಿದೆ ಮೆಣಸಿನ್ಕಾಯಿ. ಅಷ್ಟೇ ಅಲ್ಲದೆ ನಮ್ಮ ಮನೆ ಕೆಲಸಕ್ಕೆ ಬರೋರು ಸಹ ಹೋಗ್ತಾರೆ. ನಮ್ಮ ಕೈಲಾದಷ್ಟು ಅವರಿಗೂ ನಾವು ಸಹಾಯ ಮಾಡಿದರೆ ನಮಗೆ ಅಟ್ ಎ ಟೈಮಲ್ಲಿ ಬೇಕಾದರೆ ಅವ್ರು ನಮ್ಮ ಕೆಲಸಕ್ಕೆ ಬರ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮಿರ್ಚಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿದ್ದಾವೆ ಈ ಮೆಣಸು. ತುಂಬಾ ಒಂದು ಮಿರ್ಚಿ ಮಾಡಲಿಕ್ಕಾಗೆ ಒಂದು ಬೆಳೆಸ್ತಾರಲ್ಲ ಅದೇ ಮೆಣಸೆ ಇದು. ಮಜ್ಜಿಗೆ ಮೆಣಸು ಅಂತಲೂ ಕರೀತಾರೆ ಇದಕ್ಕೆ. ಇಂಥ ಫ್ರೆಶ್ ತರಕಾರಿಗಳು ನಮ್ಮಂಥ ಹಳ್ಳಿಯಲ್ಲಿ ಬಿಟ್ಟರೆ ಎಲ್ಲಿ ಸಿಗೋಕ್ಕೆ ಸಾಧ್ಯ ಹೇಳ್ರಿ. ಬೇಕು ಅಂದರೆ ನಾವು ತಕ್ಷಣವಾಗಿ ಹರಿದು ನಾವು ಅಡುಗೆಗೆ ನಾವು ಬಳಸ್ಕೋಬೋದು. ಅದೇ ನೀವು ಮಾರ್ಕೆಟಲ್ಲಿ ಹೋದರೆ ಎಷ್ಟು ದಿನ ಹಿಂದಿಂದೆಲ್ಲ ಇರುತ್ತೆ. ತಿನ್ನೋ ಟೈಮ್ ಇದ್ದರೆ ಅದನ್ನು ತಿನ್ನಬೇಕು. ಈ ಥರ ನಾವು ಬೆಳೆಸ್ಕೊತೀವಿ ಅಂದರೆ ಇದು ತಿನ್ನಬಹುದು.
ಪೂರ್ತಿ ಬೇಲಿಗೆ ಹಾಕಿರೋದ್ರಿಂದ ನಮಗೆ ಪ್ರತಿ ವಾರ ಕಡಿಮೆ ಅಂದರೂ ಒಂದು 50 kg ಸಿಗಬಹುದು. ಶುಂಠಿಲಿ ಬರುವಂತಹ ಲಾಭವನ್ನು ಎಣಿಸ್ತಾ ಕೂರಿದ್ರೆ ಯಾವುದೇ ರೀತಿ ಲಾಭ ಇಲ್ಲ. ಈ ರೀತಿ ಅದ್ರ ಜೊತೆಗೆ ಅನೇಕ ಬೇರೆ ಬೇರೆ ತರಹದ ಒಂದು ಕೃಷಿಯನ್ನು ನಾವು ಮಾಡೋದ್ರಿಂದ ಒಂದು ಉತ್ತಮವಾದಂತಹ ಲಾಭ ಸಿಗತ್ತೆ ಅನ್ನೋದು ಖಂಡಿತ ನಿಜ.